ಬಟ್ ಬೇರೆಯವರೆಲ್ಲ ಮಾತಾಡಿದ್ದಾರೆ ಮಠದ ಬಗ್ಗೆ, ನಮ್ಗೆ ಮಠದ ಬಗ್ಗೆ ಒಳ್ಳೆ ಗೌರವ ಇದೆ. ಅವ್ರು ಮಾತಾಡಿರೋದಕ್ಕೂ ಇಲ್ಲಿರೋದಕ್ಕೂ 1% ಆತರ ಇಲ್ಲ. ಈಗ ವಾಸಿ ಆಗಿದೆ, ಆದ್ರೆ ಆ ಅಮ್ಮ ಮಾಡ್ಬಾರ್ದಾಯ್ತು. ಆಸ್ಪತ್ರೆಗೆ ಅವರು ಒಂದು ವಾರ ಆದ್ಮೇಲೆ ಒಂದೊಂದು ವಾರನೂ ಕರ್ಕೊಂಡು ಹೋಗ್ತಿದೀನಿ ಅಂತ ಹೇಳಿದ್ರು. ಕರ್ಕೊಂಡೋದ್ರು ವಾಸಿ ಆಗಿಲ್ಲ. ಏಕೆ? ಮಕ್ಕಳು ಸಾಯಿಸ್ತಿದ್ದಾರೆ ಅಂತ ಹೇಳಿ ಮಾತಾಡಿದ್ರೆ ಎಲ್ಲಿ ಸಾಯಿಸ್ತಿದ್ದಾರೆ ಸರ್ ಇಲ್ಲಿ ಮಕ್ಕಳನ್ನ? ನಮ್ಮ ಮಕ್ಕಳು ನಾವೇ ಹಾಳು ಮಾಡ್ದಂಗಾಗುತ್ತೆ. ಎಜುಕೇಶನ್ ಬೆಸ್ಟ್ ಇದೆ ನೋಡ್ರಿ, 100% ಹೇಳ್ತೀನಿ. ಎಜುಕೇಶನ್ ನನ್ನ ಮಗ ಏನು ಬರ್ತಿರ್ಲಿಲ್ಲ ಅವನಿಗೆ. ನಮ್ಮ ಪಾಪುನ ಈ ವರ್ಷ ಮಾತ್ರ ಹಾಕಿರೋದು. ಅವನಿಗೂ ಬಂದು 1 ತಿಂಗಳಿಗೆ ಚೆನ್ನಾಗಿದ್ದ. 1 ತಿಂಗಳು ಆದ್ಮೇಲೆ ಅವನಿಗೆ ತುಂಬಾ ಅಲರ್ಜಿ, ಮೈಯ ಪೂರ್ತಿ ಅಲರ್ಜಿ ಆಗಿತ್ತು. ಆಗಿದ್ರು ಇಂಥವರೆಗೂ 9-10 ತಿಂಗಳು ಆದ್ರೂ ವಾಸಿ ಆಗಿರ್ಲಿಲ್ಲ. ಈಗ ವಾಸಿ ಆಗಿದೆ. ಅದು ಏನು, ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೀವಿ, ತೋರಿಸಿದೀವಿ, ಅವರು ತೋರಿಸಿದ್ದಾರೆ. ತೋರಿಸಿದ್ರು ಅದು ವಾಸಿ ಆಗಿರ್ಲಿಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ನಾವು ಅದು ಡಾಕ್ಟರ್ ಹೇಳಿದ್ರು, ಒಬ್ರು ಮಕ್ಕಳಿಗೆ ಆದ್ರೆ ಇನ್ನೊಬ್ರು ಮಕ್ಕಳಿಗೆ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ಮು, ಅದು ಬೇಗ ವಾಸಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಈಗ ವಾಸಿ ಆಗಿದೆ, ಆದ್ರೆ ಆ ಅಮ್ಮ ಮಾಡಬಾರ್ದಾಯ್ತು. ಆಸ್ಪತ್ರೆಗೆ ಅವರು ಒಂದು ವಾರ ಆದ್ಮೇಲೆ ಒಂದೊಂದು ವಾರನೂ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿದ್ರು. ಕರ್ಕೊಂಡೋದ್ರು ವಾಸಿ ಆಗಿಲ್ಲ. ಏಕೆ? ನಾವು ವರ್ಷ ಪೂರ್ತಿ ಸೇರಿಸಿ ವಾಸಿ ಆಗಿರ್ಲಿಲ್ಲ, ಈಗ ವಾಸಿ ಆಗಿದೆ. ಆ ಅಮ್ಮ ಹಂಗೆ ಮಾಡಬಾರ್ದಾಗಿತ್ತು. ಮಾಡಿ ರಮ್ಯಾ. ಈ ವರ್ಷದಿಂದ ಅಷ್ಟೇ ಹಾಕಿರೋದು ನಾವು. ಎಜುಕೇಶನ್ ಚೆನ್ನಾಗಿದೆ, ಚೆನ್ನಾಗಿ ಓದ್ತಿದ್ದಾನೆ. ಅವನು ಓದೋದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಶಿಸ್ತು ಚೆನ್ನಾಗಿದೆ. ಸರ್ ನಮ್ಮ ಹೆಸರು ಅನಿತಾ ಅಂತ ಹೇಳ್ಬಿಟ್ಟು. ಓಕೆನಾ, ಇಲ್ಲಿ ಏನು ಲಾಸ್ಟು ಭಾನುವಾರ ನಡೆದಂಥ ವಿಚಾರ ನಮಗಿದು ಜಾಸ್ತಿ ನೋವು ಉಂಟು ಮಾಡಿದೆ ಸರ್. ಏಕೆ ಅಂತಂದರೆ ಇಲ್ಲಿರೋ ಮಕ್ಕಳೆಲ್ಲ ನಮ್ಮ ಮಕ್ಕಳ ಥರನೇ. ನಾವು ಮನೆಯಲ್ಲಿರ್ತೀವಿ, ಇಲ್ಲಿ ಬಿಟ್ಟಿರ್ತೀವಿ, ಅವ್ರಿಗೆ ತಂದೆ ತಾಯಿ ಎಲ್ಲ ಬುದ್ಧಿಯವರಾಗಿರ್ತಾರೆ, ಇಲ್ಲಿರೋ ಟೀಚರ್ಸ್ ಆಗಿರ್ತಾರೆ. ಓಕೆನಾ, ನಾನು 3 ಮಕ್ಕಳು ಸೇರಿಸಿದ್ದೀನಿ ಸರ್ ಇಲ್ಲಿ. ಒಬ್ಬರಲ್ಲ ಇಬ್ಬರಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು 3 ಜನ ಮಕ್ಕಳಿದ್ದಾರೆ. ಒಬ್ಬರು 9th, 7th, 5th. 9th ಅವನಿಗೆ 7th ಅವನಿಗೆ ಯಾವುದೇ ಥರದ ಏನು ಅಲರ್ಜಿ ಇಲ್ಲ, ಏನು ಇಶ್ಯೂ ಇಲ್ಲ. ಮನೆಗೆ ಬರ್ತೀವಿ ಅಂತ ಫೋರ್ಸ್ ಮಾಡಲ್ಲ. ಲಾಸ್ಟ್ ಅವ್ನಿಗೆ ಮಾತ್ರ ಅಲರ್ಜಿ ಆಗಿತ್ತು. ಯಾಕೆ ಅಂತಂದರೆ ಅವ್ನಿಗಾಗಿದ್ದು ಅವನು ಒಂದು ಸ್ವಲ್ಪ ನೀಟ್ನೆಸ್ ಕಡಿಮೆ, ಬಟ್ಟೆ ವಾಶ್ ಮಾಡ್ಕೊಳ್ಳಲ್ಲ. ನಮ್ಮ ದೊಡ್ಡ ಮಗ ಹೋಗಬೇಕು, ಅವ್ನಿಗೆ ಹೊಡಿಬೇಕು, ಸ್ನಾನ ಮಾಡಿಸ್ಬೇಕು, ಈ ಥರ ಸಿಚುವೇಶನ್ ಅವನದು. ಆಗಿಲ್ಲ, ಅದರ ಅರ್ಜಿ ಆಗಿತ್ತು. ಬುದ್ಧಿಯವ್ರು ಫೋನ್ ಮಾಡಿದ್ರು, ಕರ್ಕೊಂಡೋಗಿ ಅಂತ ಕ್ಲಾಸ್ ಟೀಚರ್ ಹೇಳಿದ್ರು. ಕರ್ಕೊಂಡೋದ್ವಿ, ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಬಂದ್ವಿ, ಬಿಟ್ವಿ. ಈಗ ಆರಾಮಾಗಿ ಇದ್ದಾನೆ. ಬಟ್ ಬೇರೆಯವರೆಲ್ಲ ಮಾತಾಡಿದ್ದಾರೆ ಮಠದ ಬಗ್ಗೆ, ನಮಗೆ ಮಠದ ಬಗ್ಗೆ ಒಳ್ಳೆ ಗೌರವ ಇದೆ. ಅವ್ರು ಮಾತಾಡಿರೋದಕ್ಕೂ ಇಲ್ಲಿರೋದಕ್ಕೂ 1% ಆ ಥರ ಇಲ್ಲ. ಮಕ್ಕಳು ಸಾಯಿಸ್ತಿದ್ದಾರೆ ಅಂತೇಳಿ ಮಾತಾಡಿದ್ರೆ ಎಲ್ಲಿ ಸಾಯಿಸ್ತಿದ್ದಾರೆ ಸರ್ ಇಲ್ಲಿ ಮಕ್ಕಳನ್ನ? ಅಲ್ಲ, ಈಗ ನೀವು ಪ್ರೆಸ್ ಅವರು, ನೀವು ಪ್ರತಿಯೊಂದು ವಿಚಾರ, ಸಣ್ಣ ಪುಟ್ಟ ವಿಚಾರನೂ ನೋಡ್ತೀರಾ. ನೀವೇ ಎಲ್ಲರಿಗೂ ಇದು ಅರಿವು ಮೂಡಿಸ್ಬೇಕು. ಒಬ್ಬ ಅಯ್ಯಮ್ಮ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಏನೂ ಆಗೋದಿಲ್ಲ. ಇದು ನನ್ನ ಮನಸ್ಫೂರ್ತಿಯಾಗಿ ನಾನು ಹೇಳ್ತೀನಿ. ಮಠದ ಬಗ್ಗೆ ಆಗಲಿ, ಸಮಸ್ಯೆ ಬಗ್ಗೆ ಆಗಲಿ, ಬುದ್ಧಿಯವ್ರ ಬಗ್ಗೆ ಆಗಲಿ, ಇಲ್ಲಿರೋ ಟೀಚರ್ಸ್ ಬಗ್ಗೆ ಆಗಲಿ ಆ ಥರ ಕಂಪ್ಲೇಂಟ್ ಇಲ್ಲ. ಅದು ನಮ್ಮ ಮಗು ತಪ್ಪು, ನಾವು ಅದು ಸರಿಪಡಿಸ್ಕೋಬೇಕು. ನಮ್ಮ ಮಗು ತಪ್ಪು ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಟೀಚರ್ಸ್ ಮೇಲೆ ಹೋಗೋದಾಗಲಿ, ಇಲ್ಲ ಮಠದ ಬಗ್ಗೆ ನಾವು ಇದು ಮಾಡೋದಾಗಲಿ, ಆ ಥರ ಮಾಡೋದು ತಪ್ಪು ಸರ್. ಅವರು ಒಂದು ತಾಯಿ. ಓಕೆನಾ, ಮಗುಗೆ ನಾಳೆ ಬೆಳಗ್ಗೆ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು, ಆ ಥರ ಮಗುನ ಹಿಂದಾಕೊಂಡು ಬಂದು ಎಲ್ಲರ ಮಕ್ಳ ಹತ್ರ ಹೋಗಿ ಅವ್ರು ಮಾತಾಡ್ಸೋಂಥ ಅವಶ್ಯಕತೆ ಇರಿಲ್ಲ. ಈಗ ನಮ್ಮ ಮಗು ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಮ್ಗೆ ಕೇಳ್ತೀವಿ. ನೀವು ಹೇಳ್ರಿ, ನಿಮ್ಮ ಪೇರೆಂಟ್ಸ್ಗೆ ಹೇಳ್ರಿ, ಕರೆಸ್ರಿ, ಪರಕೆ ಎತ್ಕೊಳ್ರಿ, ಕಸ ಗುಡ್ಸ್ರಿ. ಏನು ಸರ್ ಇದು? ಫಸ್ಟ್ ಅವ್ರ ಸಂಸ್ಕಾರದಿಂದ ಇರಬೇಕು. ಈ ಸಮಸ್ಯೆ ಬಗ್ಗೆ ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಅವ್ರಿಗೆ ಸಂಸ್ಕಾರ ಇಲ್ಲ. ಓಕೆನಾ, ಅವ್ರು ಮಾಡಿರೋದು 100ಗೆ 100% ರಾಂಗ್ ಒಂದು ಸಮಸ್ಯೆ ವಿಚಾರದಲ್ಲಿ. ಅದು ಮಕ್ಕಳ ವಿಚಾರದಲ್ಲಿ ಆಟ ಆಡಿದ್ದಾರೆ. ಆ ದೇವರ ಪರಮಾತ್ಮ ಅಂತೂ ಸುಮ್ಮನೆ ಬಿಡೋದಿಲ್ಲ. ನಾವು ಇವಾಗ 1 ವರ್ಷ ಆಯ್ತು ಸೇರಿಸ್ಬಿಟ್ಟು. ನಾವು ಈಗ ಭಾಳ ಸ್ಕೂಲನ್ನ ಹುಡುಕಿ 2-3 ಕಡೆ. ನನ್ನ ಮಗ ಇವತ್ತು 3ನೇ ಸ್ಕೂಲ್. ಇವತ್ತು 3ನೇ ಸ್ಕೂಲಿಗೆ ಅವನು ಒಳ್ಳೆ ಸಂಸ್ಕಾರ, ಶಿಕ್ಷಣ ಸಿಗ್ಲಿ ಅವನಿಗೆ. ಆದರೆ ಅವನದನ್ನು ಕಲಿತಾ ಇದ್ದಾನೆ. ನಮ್ಮ ಮನೆಯಲ್ಲಿ 1 ಲೋಟ ನೀರು ತುಂಬ್ಕೊಡ್ತಿರ್ಲಿಲ್ಲ, ಅವನು 1 ಎತ್ತಾಗ್ತಿರ್ಲಿಲ್ಲ. ಎಲ್ಲ ಕುತ್ಕಡಲ್ಲೇ ಮಾಡಬೇಕಿತ್ತು. ಮೊಬೈಲು, TV, ಇಲ್ಲ ಹೊರಗಡೆ ಹುಡುಗರ ಜೊತೆಗೆ ಆಟ ಆಡಕ್ಕೆ ಹೋಗೋದು. ಅವ್ನು ಹಿಡಿದು ಕರ್ಕೊಂಡು ಬರೋದೇ ಕಷ್ಟ ಆಗಿತ್ತು. ನಮ್ಮ ಮನೆಯೊಳಗೆ 2 ಮಕ್ಕಳು ನಮಗೆ ಸಾಕಾಗಲ್ಲ. ಇವತ್ತು ಅವ್ರು 330 ಜನನ ಸಾಕ್ತಿದ್ದಾರೆ ಅಂದ್ರೆ ಅವ್ರು ಗ್ರೇಟೇ. ಎಲ್ಲ ಹಾಸ್ಟೆಲಲ್ಲೂ ಈ ಥರ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ. ಏನೋ ಮಕ್ಕಳು ನೋಡ್ರಿ, ಎಲ್ಲನೂ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಅವ್ರ ಮಕ್ಕಳು ಎಲ್ಲೋ ಬಟ್ಟೆ ಬಿಸಾಕ್ತವೆ, ಎಲ್ಲ ಇದು ಮಾಡ್ತೇವೆ. ಅವ್ರಿಗೆ ಬರಲಿ ಅಂತಾನೆ ಇಲ್ಲಿ ಹಾಕಿರೋದು. ಹೌದಾ? ಅದನ್ನೇ ಮನೇಲಿ ಮಾಡ್ಬೇಕು ತಾನೆ. ಮನೇಲಿ ಇಟ್ಕೊಂಡು ಮಾಡ್ಕೋಬೇಕು ಅವನ್ನೆಲ್ಲ. ಇದರ ಮಕ್ಕಳು ಸಾಯ್ತವೆ, ಇಲ್ಲಿ ಸೇರಿಸ್ಬೇಡ್ರಿ, ಹಾಗೆ ಹೀಗೆ ಅಂತ ಹೇಳಿದ್ರೆ ಇದೆಲ್ಲ ಮಾತಾಡೋದು. ನಿಮಗೆ ಏನೋ ಪರಿಸ್ಥಿತಿ ಇದ್ರೆ ಬುದ್ಧಿ ಹತ್ರ ಹೋಗಿ ಮಾತಾಡಬೇಕು. ಹಿಂಗಾಗಿದೆ. ನನ್ನ ಮಗನ ಕರ್ಕೊಂಡು ಹೋಗಿದ್ದೀನಿ ನಾನು. ದಾಬಾಸ್ಪೇಟೆಗೆ ಬಂದಾಗ ಒಂದ್ಸರಿ ನಾನು ತೋರಿಸ್ಕೊಂಡು ಅವ್ನು ಟ್ರೀಟ್ಮೆಂಟ್ ಕೊಡಿಸಿ ಹೋಗಿದ್ದೀನಿ. ಆದರೆ ಇವತ್ತು ಅವ್ನ ಕೈಯಲ್ಲಿ ಏನೂ ಇಲ್ಲ.
ಆಮೇಲೆ ನಾವು ಬಂದು ಇಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ವಾರಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ಕೊಳೋದು, 15 ದಿವಸಕ್ಕೆ ದೂರ ಆಗುತ್ತೆ, ನಾವು ಹುಬ್ಳಿಯಿಂದ ಬರೋದು. ಹೌದು, ಅದಕ್ಕೆ ಒಂದು ನೈಟ್ ಕುತ್ಕೊಂಡು ಜರ್ನಿ ಮಾಡಿಬಿಟ್ಟು ಬೆಳಗ್ಗೆ ಬಂದು ಇಲ್ಲೇ ಸ್ನಾನ ಮಾಡ್ತೀವಿ, ಇಲ್ಲೇ ನಾಷ್ಟ ಮಾಡ್ತೀವಿ. ನಾವು ಬಂದ ತಕ್ಷಣ ಅಷ್ಟು ಗೌರವ ಕೊಟ್ಟು ಮೊದಲು ಹೋಗಿ ನಾಷ್ಟ ಮಾಡ್ರಿ, ಊಟ ಮಾಡ್ರಿ, ಇಲ್ಲೆಲ್ಲ ಮುಗಿಸ್ಕೊಂಡು ಸಂಜೆ ನಾವು ಟ್ರೈನಿಗೆ ಹೋಗ್ತೀವಿ. ಮತ್ತೆ ತಿರುಗಿ ದಿನ ಬಿಟ್ಟು 3 ದಿವಸ ಬೇಕು ನಾವು ಬಂದು ಹೋಗಕ್ಕೆ. ಅಂಥದನ್ನ ನಾವು ಇಂಥ ಅಷ್ಟು ಎಷ್ಟು ದೂರದಿಂದ ತಂದು ಹಾಕ್ತಿದೀವಿ ಅಂದ್ರೆ ಇದು ಚಲೋ ಇದೆ ಅಂತ ಹೇಳಿ. ನಾವು ಸೇರಿಸ್ಬೇಡ್ರಿ, ಮಾಡಬೇಡ್ರಿ, ಮಕ್ಳು ಸತ್ತೋಗ್ತವೆ, ಮಕ್ಳು ಸಾಯ್ಸಕ್ಕೇನ್ರ ತಂದು ಹಾಕೋದಿಲ್ಲಿ. ಮಕ್ಳು ಬದುಕತ್ತಾನೆ, ಕಲೀಲಿ ಅಂತ ತಾನೆ ಶಿಕ್ಷಣ ಮತ್ತೆ ಇದು ವ್ಯವಸ್ಥೆನೂ ಚೆನ್ನಾಗಿದೆ. ಎಷ್ಟಂತ ನೋಡ್ಕೊಂತಾರೆ, ಎಷ್ಟು ಅವ್ರಿಗೆ ಹೊಡಿಬೇಡ್ರಿ ಅಂತಾರೆ. ವಾರ್ಡನ್ ಅಲ್ಲಿಂದ ಕೂಗ್ಲಿಲ್ಲ ಅಂದ್ರೆ ಮಕ್ಳು ಮಾತು ಕೇಳಲ್ಲ. ನಮ್ಮನೆ ಮಾತೇ ನಮಗೆ ಕೇಳಲ್ಲ ಮಕ್ಳು ಇಬ್ರು. 330 ಜನ ವಾರ್ಡನ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಇದನ್ನೆಲ್ಲ ಮಾತಾಡೋದೆಲ್ಲ ಅವ್ರ ಬುದ್ಧಿ ಹತ್ರ ಕುತ್ಕೊಂಡು ಮಾತಾಡಬೇಕಿತ್ತು. ಒಂದೇ ಸಲಕ್ಕೆ ಮೀಡಿಯಾನ ಕರ್ಕೊಂಬಂದು ಇಷ್ಟೆಲ್ಲ ಇಶ್ಯೂ ಮಾಡೋದು ತಪ್ಪಾಗಿದೆ. ಅವ್ರು ಸಾರಿ ಕೇಳ್ಬಿಟ್ಟು ಅವರಿಗೆ ತಮ್ಮ ಮಕ್ಕಳನ್ನ ಆದ್ರೆ ಇಟ್ಕೋಬೇಕು, ಇಲ್ಲ ಅಂತಂದ್ರೆ ನಮ್ಮ ಅವನಾಗ ವಾಪಸ್ ಕೊಡ್ಕೊಂಡು ಹೋಗು. ಅವ್ರ ಚೆನ್ನಾಗಿರೋ ವ್ಯವಸ್ಥೆ ಇದ್ರೆ ಲಕ್ಷ ಕೊಟ್ಬಿಟ್ಟು ಅವರಿಗೆ ಹೋಗಿ ಬೇರೆ ಸ್ಕೂಲಲ್ಲಿ ಮಾಡಿಸ್ಬೋದು, ಆರೋಗ್ಯ ತೋರಿಸ್ಬೋದು. ಅವ್ರಿಗೆಲ್ಲ ಫೆಸಿಲಿಟೀಸ್ ಇದೆ. ಫೆಸಿಲಿಟೀಸ್ ಇದ್ದ ಮೇಲೆ ಬಂದು ಹಾಸ್ಟೆಲ್ಗೆ ಯಾಕೆ ಹಾಕಿದ್ರು? ಮೇಡಮ್, ಇವಾಗ ಅಪಪ್ರಚಾರ ಶುರುವಾಯ್ತು, ಮಾಧ್ಯಮದಲ್ಲಿ ನೀವು ಕೂಡ ನೋಡಿದ್ರ? ಹೌದು, ನೋಡಿದ್ವಿ. ನೋಡಿದಾಗ ಭಯ ಆಯ್ತಾ ಮೇಡಮ್ ನಿಮ್ಗೂ? ಭಯ ಆಗಿ ನಮ್ಮ ಹುಡುಗ ವಾಪಸ್ಸು ಹೋಗ್ತೀನಿ ನಾನು ಅಂತ ಹೇಳಿ, ನಾನು ಇರಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು, ನಾವು ಏನು ಭಯ ಪಡಬೇಡ, ಏನೂ ಆಗೋದಿಲ್ಲ, ನಾನು ಬರ್ತೀನಿ, ವಾರ ಬರ್ತೀನಿ. ಇವತ್ತು ಇನ್ನು ಹೋದ ವರ್ಷ ಇನ್ನು ಸೇರಿಸಿದೀವಿ. ಪದೇ ನಾವು ಶಿಕ್ಷಣ ಸಂಸ್ಥೆ ಚೇಂಜ್ ಮಾಡ್ಕೊಂತ ಹೋದ್ರೆ ನಮ್ಮ ಮಕ್ಕಳು ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಎಜುಕೇಶನ್ ಇಲ್ಲ, ಎಜುಕೇಶನ್ ಬೆಸ್ಟ್ ಇದೆ ನೋಡ್ರಿ, 100% ಹೇಳ್ತೀನಿ. ಎಜುಕೇಶನ್ ನನ್ನ ಮಗ ಏನು ಬರ್ತಿರ್ಲಿಲ್ಲ ಅವನಿಗೆ, ನಾನು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೆ. ಬೇಡ ಮೇಡಮ್ ನೀವು ಇರಲ್ಲ ಅಂತ 2 ತಿಂಗಳು ಬಿಟ್ಟು ನೋಡಿ ನೀವು HM ವಾಪಸ್ ಬಂದು ನಾವು ಟ್ರೈನ್ ತಗೊಳಕ್ಕೆ ಒಂದು ವಾರ ಬಿಟ್ಟು ವಾಪಸ್ ತಗೊಂಡು ಹೋಗೋರು. ಫೀಸ್ ಕಟ್ಟಿದ್ರು ಹೋದ್ರೆ ಹೋಗ್ಲಿ, ನಂಗೆ ಬೇಡ ರೀ, ಅವ್ನ ಮಗ ಉಳಿತಿಲ್ಲ ಅಂತ ಕರ್ಕೊಂಡು ಹೋದೆ. 2 ತಿಂಗಳು ಬಿಟ್ಟು ನೋಡಿ ಇವತ್ತು ಅವ್ನು 60% ರಿಸಲ್ಟ್ ಮಾಡ್ತದನ್ರಿ. 48 ಇದ್ದಾರಿ. ಆಮೇಲೆ ನಾವೇ ಕರೆದು ಕೂರಿಸಿದ್ರು 10 ಮಾರ್ಕ್ಸ್ ತೆಗಿತಿದ್ದಿಲ್ಲ ರೀ ಅವನು. ಇವತ್ತು ಅವನು ತನ್ನಷ್ಟಕ್ಕೆ ತಾನು ಹೋದೆ 30-35 ಮಾರ್ಕ್ಸ್ ತೆಗ್ತದಾನ. ನನಗೆ ಅಷ್ಟೇ ಖುಷಿ. ಓಕೆ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ತೇಜಸ್ವಿನಿ ಅಂತ ಹೇಳ್ಬಿಟ್ಟು ನಾವು ಹುಬ್ಳಿಯಿಂದ ಬಂದಿರೋದು. ಥ್ಯಾಂಕ್ ಯು. ಸರ್, ನಮ್ಮ ಹೆಸರು ಲೋಕೇಶ್ ಅಂತ. ನಾವು ಹೆಬ್ಗೋಡಿಯಲ್ಲಿರೋದು. ಅಲ್ಲಿಂದ ನಮ್ಮ 2 ಮಕ್ಕಳನ್ನ ಇಲ್ಲಿ ಹಾಕಿದ್ದೀವಿ. ಬಟ್ ಎಜುಕೇಷನ್ ಚೆನ್ನಾಗಿದೆ. ನಾನು ಎಜುಕೇಷನ್ ಬಗ್ಗೆ ಯಾವತ್ತೂ ಹೇಳಲ್ಲ, ಓಕೆನಾ. ಹಾಸ್ಟ್ಲಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಈಗ 2-3 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಇಲ್ಲ ಅಂತ ಹೇಳಲ್ಲ. ಇಲ್ಲ, ಪೇರೆಂಟ್ಸಿಗೆ ತಿಳಿಸ್ಬೇಕು ಅವರು. ಇಲ್ಲ ಅಂದರೆ ಬುದ್ಧಿಯವರೇ ನೋಡಬೇಕು. ನೋಡಿದ್ದಾರೆ ಅವರು, ಆದಷ್ಟು ಮಟ್ಟಿಗೆ ನೋಡಿದ್ದಾರೆ, ನೋಡಿಲ್ಲ ಅಂತ ಹೇಳಲ್ಲ. ಬಟ್ ಅವ್ರೇನು ಮಾಡ್ತಾರೆ ಅಂತಂದರೆ, ಪೇರೆಂಟ್ಸ್ ಬರ್ತಾರೆ, ಏನೇನೋ ತರ್ತಾರೆ, ಕೊಡ್ತಾರೆ, ಅದೆಲ್ಲ ಇದು ಮಾಡ್ತಾರೆ. ಅದು ಕಂಟ್ರೋಲ್ ಮಾಡಿದ್ದಾರೆ. ಬಟ್ ಏನಾಗಿದೆ ಅಂತಂದರೆ, ಇಲ್ಲಿ ಅವ್ರು ಚೆನ್ನಾಗಿ ನೋಡ್ಕೊಂಡಿರೋದ್ರ ಬಗ್ಗೆ ನಾವೇನು ಇದು ಮಾಡಲ್ಲ. 7 ಜನ 8 ಜನ ಒಂದೊಂದು ರೂಮಲ್ಲಿ ಬಿಟ್ಟಿದ್ದಾರೆ. ಎಲ್ಲ ಬೆಡ್ಶೀಟ್ಗಳೆಲ್ಲ ಮಿಕ್ಸ್ ಆಗ್ತವೆ, ಬಟ್ಟೆಗಳೆಲ್ಲ ಚೇಂಜ್ ಆಗ್ತಾ ಇದ್ದಾವೆ. ಅದನ್ನು ವಾರ್ಡನ್ ಸರ್ ನೋಡ್ಕೋಬೇಕು ಅವರು. ಯಾಕಂದರೆ ಎಲ್ಲರೂ ಚಿಕ್ಕ ಮಕ್ಕಳು 5ನೇ ಕ್ಲಾಸಿಂದ ಒಳಗಡೆ ಸರ್ ಪ್ರಾಬ್ಲಮ್ ಆಗ್ತಾ ಇರೋದು. ಆಯ್ತು ಸರ್, ಇವಾಗ ಅಪಪ್ರಚಾರ ಶುರುವಾಗಿದೆ, ನಿಮ್ಮ ಮಕ್ಕಳು ಕೂಡ ಇಲ್ಲೇ ಓದ್ತಾ ಇದ್ದಾರೆ ಅಂತ ಹೇಳಿದ್ರ? ಹೌದು, ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅಪಪ್ರಚಾರ ಆಗಿದೆ ಅಂತಂದ್ರೆ ಅವ್ರ ಪ್ರಾಬ್ಲಮ್ ಆಗಿದೆ, ಅವರು ಇಶ್ಯೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅವ್ರ ಮಕ್ಳಿಗೆ ಆಗಿರೋದ, ಅವ್ರು ಯಾರೋ ಇನ್ನೊಬ್ರು ಯಾರೋ ಅವ್ರ ಹೆಸರೇನೋ ಇದೆ, ನನಗೆ ಗೊತ್ತಿಲ್ಲ. ಅವರು ಬಟ್ ಮಾತಾಡಬಾರ್ದಾಗಿತ್ತು, ಆ ಥರ ಮಾತಾಡಬಾರ್ದಾಗಿತ್ತು. ಮಾತಾಡಿದ್ದಾರೆ ಅಂತಂದ್ರೆ, ಈಗ ಪೇರೆಂಟ್ಸು ಮಕ್ಕಳು ನೋಡಿದರೆ ನಮ್ಮ ಮಕ್ಕಳು ಕಷ್ಟದಲ್ಲಿದ್ದಾರೆ, ಅವ್ರ ಕೈಯೆಲ್ಲ ಇದಾಗಿದೆ ಅಂತಂದು ಹೇಳ್ಬಿಟ್ಟು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಎಲ್ಲರಿಗೂ ಹೊಟ್ಟೆ ಉರಿಯುತ್ತೆ. ಅವ್ರ ಪೇರೆಂಟ್ಸ್ ಬಂದು ಇಲ್ಲಿ ಮಕ್ಕಳು ನೋಡಿದ್ದಾರೆ ಅಂತಂದ್ರೆ, ಮಕ್ಕಳು ಪ್ರಾಬ್ಲಮಲ್ಲಿ ಇದ್ದಾರೆ ಅಂದರೆ ನಮಗೂ ಕೂಡ ಅವ್ರ ಮಕ್ಕಳಲ್ಲ, ನಮ್ಮ ಮಕ್ಕಳು ನೋಡಿದ್ರು ನಮಗೂ ಹೊಟ್ಟೆ ಉರಿಯುತ್ತೆ. ಇಲ್ಲ ಅಂತಲ್ಲ. ನಮ್ಮ ಹೆಸರು ಲೋಕೇಶ್ ಅಂತ. ಆ ಉದ್ದೇಶದಿಂದ ನಾನು ಹೇಳ್ತಾ ಇರೋದು ಇಷ್ಟೇ. ಯಾಕಂದರೆ ಪೇರೆಂಟ್ಸು ನೋಡಿ, ಈ ಮಠದ ಬಗ್ಗೆ ಬೇರೆಯವರೆಲ್ಲ ಕೆಟ್ಟದಾಗೆಲ್ಲ ಮಾಡಿದ್ದಾರೆ, ಅದೆಲ್ಲ ಒಪ್ಪಲ್ಲ. ಅದು ಏನಿದೆ ಸತ್ಯಾಸತ್ಯಗಳು ನೋಡಬೇಕು. ಬುದ್ಧಿಯವ್ರ ಒಪಿನಿಯನ್ ತಿಳ್ಕೊಂಡು ಅವ್ರು ಏನಾದರೂ ಮಾಡ್ಬೋದಾಯಿತು. ಆದರೆ ಅವ್ರು ಬೇಗ ಅಷ್ಟು ದುಡುಕಿದ್ದು ತಪ್ಪು. ಏಕೆಂದರೆ ಅವರು ಮಕ್ಕಳಲ್ಲ, ಎಲ್ಲರ ಮಕ್ಕಳು ಇದ್ದಾರೆ, ಎಲ್ಲರ ಮಕ್ಕಳಿಗೂ ನಷ್ಟ ಆಗುತ್ತೆ. ಎಲ್ಲರೂ ಮಕ್ಕಳುಗಳನ್ನ ಓದಲಿ ಅಂದರೆ ತಂದು ಬಿಟ್ಟಿರೋದು, ಯಾರು ಏನು ಬರೋಲ್ಲ. ಅದನ್ನು ಬಂದು ಅವ್ರು ನೋಡಿ, ಅವ್ರು ಏನು ಹೇಳ್ತಾರೆ ಕೇಳಿ, ಆಮೇಲೆ ಅದನ್ನು ಅವರು ಡಿಸೈಡ್ ಮಾಡ್ಬೋದಾಯಿತು. ಏಕಾಂಗಿ ಬಂದು ವೀಡಿಯೋ ಮಾಡಿಬಿಡೋದು ದೊಡ್ಡದೇನಲ್ಲ, ಎಲ್ಲರೂ ಮಾಡ್ಬೋದು, ಎಲ್ಲರ ತಲೂ ಇದೆ ಇದು ಅಲ್ವರಾ. ಹಂಗಂತ ಬಂದ್ಬಿಟ್ಟು ಅವ್ರು ಏನು ಕೇಳ್ದಂಗೆ ಇವತ್ತು 330 ಮಕ್ಕಳನ್ನೇ ಸಾಕಬೇಕು ಅಂದ್ರೆ ಅವ್ರು ಕಷ್ಟ ಇದೆ. ನಾವು ಒಬ್ಬ ಮಕ್ಕಳನ್ನೇ ಸಾಕಿದ್ರೆ ತಂದು ಇಲ್ಲಿ ಬಿಟ್ಟಿದ್ದೀವಿ ಅಂತಂದರೆ 330 ಮಕ್ಕಳನ್ನೇ ತಂದು ಅವ್ರು ನಿಭಾಯಿಸ್ಬೇಕು ಅಂತ ಅವ್ರು ಕಷ್ಟ ಇರುತ್ತೆ. ನಿಮ್ಮ ಮಗು ಇದೆಯಾ ಸರ್? ಇಲ್ಲೇ ಇದೆ ಸರ್, ಇಲ್ಲೇ ಇದೆ ನೋಡಿ, ಇಲ್ಲೇ ನಮ್ಗೆ ಇದೆ. ಅವ್ನಿಗೂ ಅಲರ್ಜಿ ಆಗಿತ್ತು, ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದು ಬಿಟ್ಟಿದ್ದೀನಿ. ಕಳಿಸಿದ್ರು ಅವರು, ಕೇಳಿದೆ ಬುದ್ಧಿ ಈ ಥರ ಆಗಿದೆ ಅಂತೇಳಿ ಕಳಿಸಿದ್ರು. ತೋರಿಸಿದ್ದಾರೆ, ಟ್ರೀಟ್ಮೆಂಟು ಕೊಡಿಸಿದ್ದಾರೆ. ಅದು ಕೆಲವೊಂದು 10 ಹಾಸ್ಪಿಟಲ್ಗೆ ಜಾಸ್ತಿ ಆದಾಗಲೂ ಏನು ಮಾಡೋಕ್ಕಾಗಲ್ಲ. ಬುದ್ಧಿಯವರು 330 ಮಕ್ಕಳು ನೋಡ್ಕೊಂಡು ಎಲ್ಲ ಚೆಕಪ್ ಮಾಡ್ಕೊಂಡು, ಇವರು ವಾರ ಪೇರೆಂಟ್ಸ್ ಬಂದಮೇಲೆ ಆ ಮಕ್ಕಳನ್ನ ನೋಡ್ಕೊಂಡು ಅವ್ರು ಏನು ಹೇಳ್ತಾರೆ ಅದು ನೋಡಿ, ಅದು ಜಾಸ್ತಿ ಆದಾಗ ಬುದ್ಧಿಯವ್ರ ಹತ್ರ ಹೋಗಿ ತೋರಿಸಿ ಕರ್ಕೊಂಡು ಹೋಗ್ಬೋದಾಯ್ತು ಇವರು.
ಅಲ್ವರ ಜಾಸ್ತಿ ಆದ ಬಂದ್ಬಿಟ್ಟು ಯಾಕಂಗೆ ಅವ್ರು ಇಷ್ಟೆಲ್ಲ ವೀಡಿಯೋ ಮಾಡಿ ಬಿಡಂತಲ್ಲ. ಎಲ್ಲ ಪೇರೆಂಟ್ಸ್ಗಳು ಇದ್ದಾರೆ, ಎಲ್ಲರ ಮಕ್ಕಳು ಇದ್ದಾರೆ, ಎಲ್ಲರಿಗೂ ತೊಂದರೆ ಆಗುತ್ತಲ್ವರ. ನೋಡ್ಬೇಕು ಅವ್ರನ್ನ ಕೇಳಿ, ಅವ್ರು ಏನು ಹೇಳ್ತಾರೆ ಕೇಳಿ, ಆಮೇಲೆ ಇವ್ರು ತಗೋಬೋದಾಯ್ತು ಮಾತು. ಯಾಕಂಗೆ ಅವ್ರು ಬಂದು ಈ ಥರ ಮಾಡಿ ಎಲ್ಲದಲ್ಲೂ ಅರಿಬಿಡೋದು ದೊಡ್ಡ ತಪ್ಪು ಸರ್. ಆ ಥರ ಮಾಡಬಾರ್ದು. ಇಲ್ಲವ್ರು ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತೇಳಿ ಎಷ್ಟು ವರ್ಷದಿಂದ ಮಗು ಓದ್ತಿದೆ ಸರ್. ನಮ್ಮ 2 ಇಯರ್ 8th 9th ಇದುವರೆಗೂ ನಮ್ಮ ಮಠದಿಂದ ಯಾವುದೇ ಕಂಪ್ಲೇಂಟ್ಸು ಬಂದಿಲ್ಲ, ನಾವು ಕಂಪ್ಲೇಂಟ್ಸ್ ಮಾಡಿಲ್ಲ. ಅವ್ರು ಮಾಡಿರೋಂಥ ಪ್ರಸಾರ ಮಾಧ್ಯಮದಲ್ಲಿ ಬಂದಿದೆ ಮತ್ತು ಮೆಸೇಜ್ ಎಲ್ಲ ಗ್ರೂಪಲ್ಲೂ ನಾನಾ ಥರ ಮೆಸೇಜ್ಗಳು ಬಂದಿದೆ. ಅಂದರೆ ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ಕೊಂಡವ್ರೆ. ನಾವು ಹೇಳಿ ಯಾಕೆ ನಮಗೆ ಒಳ್ಳೆಯ ಅಭಿಮಾನ ಇದೆ ಇಲ್ಲಿ, ಹಂಗಾಗಿ ನಾವು ಅದ್ರ ಬಗ್ಗೆ ನಾವು ಏನೂ ಮಾತಾಡಿಲ್ಲ. ಪೇರೆಂಟ್ ಮೀಟಿಂಗ್ ಅಂತಂದ್ರು ಬಂದು ಅಟೆಂಡ್ ಮಾಡೋದು, ನಾವಿರೋದು ಹೇಳ್ತಿದ್ವಿ. ಆ ಥರ ಮಾಡಿದ್ದು ದೊಡ್ಡ ತಪ್ಪು. ಅವ್ರು ಅಷ್ಟು ಇಷ್ಟೆಲ್ಲ ಬೆಳೆಸಿರೋಂಥ ಮಾಧ್ಯಮ ಒಂದೇ ಸೆಕೆಂಡಲ್ಲಿ ಅವ್ರು ಆ ಥರ ಮಾಡೋದು ದೊಡ್ಡ ತಪ್ಪು ಸರ್. ಮಾಡಬಾರ್ದಾಯ್ತು ಅಲ್ವರಾ. ಒಂದು ಮಾತು ಕೇಳಿ, ಹಿರಿಯರಿದ್ರು ಸರ್ ನೋಡಿ ನಮ್ಗೆ ಈ ಥರ ಆಗಿದೆ ಅಂತ ಕೇಳಿ, ಅವ್ರು ಏನು ಹೇಳ್ತಾರೆ ಕೇಳಿ ಆಮೇಲೆ ಬೇಕಾದ್ರೆ ಅವ್ರು ಮಾಡ್ಬೋದಾಯ್ತು. ಅವ್ರು ಏನು ಒಪಿನಿಯನ್ ತಳದಲ್ಲ ಏಕಾಂಗಿ ಮಾಡಿ ಬಿಟ್ಬಿಟ್ರೆ ಎಷ್ಟು ತೊಂದರೆ ಆಗುತ್ತೆ ಹೇಳಿ. ಎಲ್ಲ ಮಕ್ಳುಗಳಿದ್ದಾರೆ, ಎಲ್ಲ ಪೇರೆಂಟ್ಸ್ಗಳಿದ್ದಾರೆ. ಏನು ಅವ್ರು ಎಷ್ಟೆಲ್ಲ ಸಾಮ್ರಾಜ್ಯ ಕಟ್ಟಿರಲ್ಲ, ಅವ್ರೇನು ಅವರು ಫಾರಿನ್ ಇದು ಮಾಡ್ತಾ ಇದ್ದಾರಾ? ಎಲ್ಲ ಮಕ್ಳಿಗೋಸ್ಕರ ತಾನೇ ಮಾಡ್ತಾ ಇರೋದು, ಮಕ್ಳಿಗೋಸ್ಕರನೇ ಒದಾಡ್ತಾ ಇದ್ದಾರೆ. ಅದನ್ನು ಅವ್ರು ಯೋಚನೆ ಮಾಡಬೇಕು ಅಲ್ವರಾ. ಸರಿ, ನಮ್ಮ ಹೆಸರು ಆನಂದ್ ಕುಮಾರ್. ನಮ್ಮದು ಗೋರಿಬಿದ್ನೂರು, ಆಂಧ್ರ ಬಾರ್ಡ್ರ್ ಹತ್ರ ಇರೋದು. ನನ್ನ ಮಗ ಇಲ್ಲಿ 3 ವರ್ಷ ಆಯ್ತು ಇಲ್ಲಿ ಸೇರಿಸ್ಕೊಂಡು. ಅವತ್ತವರೆಗೂ ಇವತ್ತವರೆಗೂ ಏನು ಕಂಪ್ಲೇಂಟ್ ಇಲ್ಲ. ಇವಾಗ ಮೊನ್ನೆ 2 ತಿಂಗಳಲ್ಲಿ ಅವನಿಗೂ ಅಲರ್ಜಿ ಆಗಿತ್ತು. ಕರ್ಕೊಂಡೋದ್ವಿ, ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ತಿರ್ಗಾ ಮೇಲಾಯಿತು ಎಲ್ಲಾಯಿತು. ತಿರ್ಗಾ ಮೊನ್ನೆ ವಾರ ವಾಟ್ಸಪ್ಪಲ್ಲಿ ಗ್ರೂಪಲ್ಲೆಲ್ಲ ಕಳಿಸ್ಕೊಂಡು ತಿರ್ಗಾ ನಾನು ಇವ್ರು ಇಲ್ಲಿ ಎಡ್ಡಿರ್ತಾರಲ್ಲ ನಮ್ಮ ಅಣ್ಣವ್ರ ಕೆಲಸ ಇಲ್ಲ ಎಡ್ಡಿ ಇದು ಮಾಡ್ತಾ ಇರೋದು, ಅವ್ರು ಕಾಲ್ ಮಾಡಿದೆ. ಅಲ್ಲಿ ವಿಚಾರಿಸ್ಕೊಂಡು ಹಿಂಗೆಲ್ಲ ಹಿಂಗೆ ಅಂದಿದ್ದಕ್ಕೆ ನಾವು ಇವತ್ತು ಬಂದಿರೋದು. ಅದು ಕೇಳಿದ್ದಕ್ಕೆ ಅವ್ರು ಏನಂದ್ರು ಅಂದರೆ ಆಯಮ್ಮ ಮಾಡಿದ ತಪ್ಪು. ಒಬ್ರಿಗೋಸ್ಕರ ಇಬ್ಬರಿಗೋಸ್ಕರ ಹಿಂಗೆ ಮಾಡೋದು ತಪ್ಪು. ಅವರು ಮಕ್ಕಳೆಲ್ಲ ಹಾಳಾಗಿಲ್ಲ. ನಮ್ಮ ಮಗ 3 ವರ್ಷ ಆಯಿತು ಅಲ್ಲಿ ಎಜುಕೇಷನು. ನಾವಿರೋ ಏರಿಯಾ ಕಡೆ ಎಲ್ಲ ಇಷ್ಟಿಷ್ಟು 18 ವರ್ಷದ ಮಕ್ಕಳು ಡ್ರಿಂಕ್ಸ್ಗೆ ಹ್ಯಾಬಿಟ್ಟು, ಇದಕ್ಕೆ ಹ್ಯಾಬಿಟ್ಟು ಇದು ಮಾಡ್ತಾಯಿದ್ದು. ಇಲ್ಲಿ ಹಾಕಿದ್ಮೇಲೆ ಸ್ವಚ್ಛತೆ ಕಲಿತಾನೆ, ಅವನೊಂದು ತಟ್ಟೆ ಎತ್ತಾನೆ, ಒಂದು ಕಸ ಗುಡಿಸ್ತಾನೆ, ಒಂದು ಇದು ಮಾಡ್ತಾನೆ. ನಮಗೂ ಇದೊಂದು ಆಗೈತೆ ಸರಿನಾ. ಎಜುಕೇಷನ್ 100% ಪಕ್ಕ. ಮಾರ್ಕ್ಸ್ ಕಾರ್ಡ್ ಇವಾಗ ಕೊಡ್ತಾರೆ ನೋಡಿ ನೀವೇ. ಎಜುಕೇಷನ್ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ, ಇವಾಗ ಮಠದ ಬಗ್ಗೆನೂ ಇದು ಮಾಡ್ತಾ ಇಲ್ಲ. ಸ್ವಾಮೀಜಿಗಳು ನಮ್ಮ ಬಂದಾಗೆಲ್ಲ ಹಿಂಗೆ ಇದು ಮಾಡ್ಕೊಂಡು ಹೋಗ್ತಾರೆ. ಆನಂದ್ ಕುಮಾರ್ ಅಂತ. ನಮಸ್ಕಾರ ಸರ್. ನಾನು ಹುಬ್ಳಿಯಿಂದ ಇಲ್ಲಿ ನನ್ನ ಮಗನ ಸೇರಿಸಿ ಇವಾಗ 2ನೇ ವರ್ಷ. 2 ವರ್ಷ ಆಯಿತು. ಅಂಥದ್ದೇನು ಆರೋಗ್ಯ ಸಮಸ್ಯೆ ಮೊದಲು ಇದ್ದಿದ್ದಿಲ್ಲ. ಈಗೇನಾಯಿತು, ಒಂದು 6 ಮಂತ್ ಆಗಿಂದ ಅವನಿಗೆ ಫುಲ್ ಇದೇ ಥರ ಅಲರ್ಜಿ ಆಯಿತು. ನಾನು ನಮ್ಮೂರಿಗೆ ಕರ್ಕೊಂಡೋಗಿ ತೋರಿಸಿದೆ. 1 ವಾರ ಅವನ್ನ ಮನೆಯಲ್ಲಿ ಇಟ್ಕೊಂಡು ಅವನ್ನೆಲ್ಲ ಸ್ವಚ್ಛತೆ ನೋಡಿಕೊಂಡು ಅವನ್ನ ಟ್ರೀಟ್ಮೆಂಟ್ ಕೊಡಿಸಿ ವಾಪಸ್ ನಾವು ಹಾಸ್ಟೆಲಿಗೆ ತಂದುಬಿಟ್ವಿ. ಇವಾಗ ಅಂಥದ್ದೇನು ಸಮಸ್ಯೆ ಇಲ್ಲ. ಬಟ್ ಅವನಿಗೆ ಮಾಡಿದ್ದು ನಮಗೂ ಕೂಡ ಈಗ ಅದು ಅಲರ್ಜಿ ಆಗಿದೆ. ಇಲ್ಲ, ನಾವೇನು ಸ್ವಚ್ಛತಾ ಮನೆಯಾಗೇನು ಸ್ವಚ್ಛತಾ ಮಾಡಂಗಿಲ್ಲ ಅನ್ನಂಗಿಲ್ಲ, ಏನಿಲ್ಲ. ನಾವು ಸ್ವಚ್ಛತಾನೇ ಇರ್ತೀವಿ. ಆದರೆ ನಮಗೆ ಯಾಕೆ ಬಂದಿದೆ ಇದು ನನ್ನ ಪ್ರಶ್ನೆ. ಈಗ ಈ ಹಾಸ್ಟೆಲ್ನಾಗ ಒಂದಕ್ಕೊಂದು ಮಕ್ಕಳು ಕೂಡಿ ಮಲಗ್ತಾವ, ಕೂಡಿ ಹೇಳ್ತಾವ, ಏನ ಅದು ಆಗೈತೆ ಅದನ್ನ ಸಂಭಾಳಿಸ್ಕೊಂಡು ಹೋಗೋದು ನಮ್ಮ ಕೆಲಸ. ಯಾಕಂದ್ರೆ ನಾವಿಲ್ಲಿ ಕಲೀಲಿ ಅಂತ ಒಂದೇ ಉದ್ದೇಶಕ್ಕೆ ನಾವಿಲ್ಲಿ ಅವ್ರನ್ನ ಸೇರಿಸಿದ್ವಿ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ಯಾಕಂದ್ರೆ ಮನ್ಯಾಗ ನನ್ನ ಮಗ ಒಂದು ಕೆಲಸನೂ ಮಾಡ್ತಿದ್ದಿಲ್ರಿ. ನಾವು ಪಕ್ಕ ಉತ್ತರ ಕರ್ನಾಟಕದಿಂದ ಇಲ್ಲಿ ಹಾಕಿದ ಉದ್ದೇಶನೇ ಇದು. ಭಾಷೆ ಚಲೋ ಅದ. ಯಾಕಂದ್ರೆ ನಮ್ಮ ಕಡೆ ಭಾಷೆ ಹೆಂಗೆ ಒರಟು ಭಾಷೆ ಐತ್ರಿ ನಮ್ಮ ಕಡೆ. ಆಮೇಲೆ ಸ್ಲಮ್ ಏರಿಯಾ ರೀ ನಾವಿರೋದು. ಸ್ಲಮ್ ಏರಿಯಾದಲ್ಲಿ ನಮ್ಮ ಮಕ್ಳು ಹಾಳಾಗ್ತಾವ, ಬೇಡ. ನಾವು ಬಂದು ಸಿದ್ಧಗಂಗಾ ಮಠದಲ್ಲಿ ನಾವು ಅಡ್ಮಿಷನ್ ಕೇಳಿದ್ರೆ ನಮ್ಮ ಮಕ್ಳಿಗೆ ಅಡ್ಮಿಷನ್ ಕೊಡಲಿಲ್ಲ. ಇದ್ದಿದ್ದೇ ಹೇಳ್ತೇನೆ ಸರ್, ನಾನು ನಮ್ಮ ಮಕ್ಳಿಗೆ ಅಡ್ಮಿಷನ್ ಕೊಡಲಿಲ್ಲ. ಬಟ್ ಕನ್ನಡ ಮೀಡಿಯಮ್ ಇದೆ, ನೀವು ಹೋಗಿ ಸೇರಿಸ್ಕೊಳ್ರಿ. ಕನ್ನಡ ಮೀಡಿಯಮ್ಗೆ ನಾವು ಯಾವಾಗಾದರೂ ಕೊಡ್ತೀವಿ ನಿಮ್ಗೆ ಅಡ್ಮಿಷನ್. ಬಟ್ ನಾವು ಇಂಗ್ಲೀಷ್ ಮೀಡಿಯಮ್ ಕೊಡಂಗಿಲ್ಲ ಅಂತ ಸಿದ್ಧಗಂಗಾ ಮಠದಲ್ಲಿ ಅಂದಿದ್ದಕ್ಕೆ ನಾನು ನಮ್ಮ ಹಸ್ಬೆಂಡು ಚಿಂತೆ ಮಾಡ್ಕೊತ ಬಂದು ಒಂದು ಗಿಡದ ಪಕ್ಕದಾಗ ಕೂತ್ಕೊಂಡಿದ್ವಿ ರೀ. ಈ ಮಠದ ಉದ್ದೇಶ, ಈ ಮಠದ ಯಾರೋ ಒಬ್ರು ಉದಾರಿಗಳು ಬಂದು ಇಲ್ಲ ಈ ರೀತಿ ಇದೆ ಇಲ್ಲಿ ಶಿಕ್ಷಣ, ಈಗ ಹೋಗಿ ಹಾಕಿ ನಿಮ್ಮ ಮಕ್ಳು ಉದ್ಧಾರ ಆಕಾರ ಅಂತ ಅವ್ರು ಒಂದೇ ಒಂದು ಸೊಲ್ಯೂಷನ್ಗೆ ನಾವು ಇಲ್ಲಿವರೆಗೂ ಹುಡ್ಕೊಂಡು ಬಂದು ಈಗ ಹಾಕಿದೀವ್ರಿ. ನನ್ನ ಮಗ ಮೊದಲು ಏನೂ ಇದ್ದಿದ್ದಿಲ್ಲ, ಈಗ ಬಂದಿದ್ದಾನೆ. ಒಂದು 2nd ರ್ಯಾಂಕ್ವರೆಗೂ ಬರ್ಬೋದು ಈ ಸಲ. SLC ನನ್ನ ಮಗ SLC. ಆದರೆ ಇದನ್ನ ಮಾತ್ರ ಹುಬ್ಳಿಯಲ್ಲಿ ಇದ್ಕೊಂಡು ನಾವು ಕಲ್ಸಕ್ಕೆ ಹಾಕಿದ್ದಿಲ್ಲ. ಬೇರೆದವರೆಲ್ಲ ಎಷ್ಟೋ ಮಾತಾಡಿದ್ರು, ವಿದ್ಯಾಕಾಶಿ ನಿಮ್ಮದು ಧಾರವಾಡ, ಅಲ್ಲಿಂದ ಇಲ್ಲಿಗೆ ಯಾಕೆ ಕರ್ಕೊಂಬಂದಿರಿ ಅಂತ ಭಾಳ ಜನ ಅಂದರು. ಆದರೆ ಬೇಡ, ನಮ್ಮದು ವಿದ್ಯಾಕಾಶಿ ಎಲ್ಲ ನಾವು ಮುಂದಿನ ಎಜುಕೇಷನ್ ಅಲ್ಲೇ ಮಾಡಿಸ್ಕೊಳ್ಳೋನು. ಫಸ್ಟ್ ಇವಂದು ಏನೈತೆಲ್ಲ ಪ್ರೈಮರಿ ಎಲ್ಲ ಇಲ್ಲೇ ಮುಗಿದಿಲಿ, ಹೈಸ್ಕೂಲ್ ಮುಗಿಲ್ಲ ಅಂತ ನಾವು ಇಲ್ಲಿ ತಂದು ಬಿಟ್ಟಿದ್ವಿ ಸರ್. ಅಪಪ್ರಚಾರ ಮಾಡೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಪಪ್ರಚಾರ ಅವ್ರು ನೋಡ್ರಿ, ಅವ್ರ ದುರುದ್ದೇಶ ಇಟ್ಕೊಂಡು ಮಾಡ್ಯಾರೋ ಏನೋ ಸದುದ್ದೇಶ ಇಟ್ಕೊಂಡು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಅವ್ರ ಮಕ್ಕಳಿಗೆ ಅವ್ರಿಗೆ ಇಲ್ಲಿ ಆಗಿ ಬಂದಿಲ್ಲ ಅಂದ್ರೆ ಕರ್ಕೊಂಡು ಹೋಗಿ ಅವ್ರು ಬೇಕಾದ್ರೆ ತಮ್ಮ ಮನೆಗೆ ತೊಗೊಂಡೋಗಿ ಇಟ್ಕೊಳ್ಳಿ. ಆದರೆ ಹಾಸ್ಟೆಲ್ ಬಗ್ಗೆ ಅಪಪ್ರಚಾರ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಆದ್ರೆ ಅವ್ರು ಇದ್ರ ಬಗ್ಗೆ ಒಂದು ಕ್ಷಮಾಪಣೆ ಕೇಳಬೇಕಾಗಿತ್ತು. ಅದು ಸಹಿತ ಕೇಳಲಿಲ್ಲ, ಹಾಗೆ ಎದ್ದೋದ್ರು ಅವರು. ಓಕೆ ಮೇಡಮ್, ನಿಮ್ಮ ಹೆಸರು? ರೇಖಾ ಅಂತ, ಹುಬ್ಳಿಯಿಂದ ಬಂದಿದ್ದಾರೆ.